ರಾಜ್ಯದಲ್ಲಿ ಬಿಸಿಲ ಝಳ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದ್ದು ಉತ್ತರ ಕನ್ನಡ ಜೀವನದಿ ಗಂಗಾವಳಿಯಲ್ಲಿ ನೀರಿನ ಪ್ರಮಾಣ ಕೂಡ ಕುಸಿತವಾಗಿದೆ. ಇಲ್ಲಿನ 2 ನಗರ ಮತ್ತು 16 ಗ್ರಾಮ ಪಂಚಾಯತ್ನ ವ್ಯಾಪ್ತಿಗೆ ನೀರು ಪೂರೈಕೆಯಲ್ಲಿ ವ್ಯತ್ಯಯ ಉಂಟಾಗಲಿದೆ ಅಂತ ನೀರು ಸರಬರಾಜು ಮಂಡಳಿಗೆ ಸೂಚನೆ ಕೊಟ್ಟಿದೆ. ಈ ಕುರಿತ ಒಂದು ವರದಿ ಇಲ್ಲಿದೆ. ಅಂಕೋಲಾದ ಗಂಗಾವಳಿಯಲ್ಲಿ ಈ ಬಾರಿ ದಾಖಲೆ ಪ್ರಮಾಣದಲ್ಲಿ ನೀರಿನ ಮಟ್ಟ ಕುಸಿತ ಕಂಡಿದೆ. ಹಲವು ದಶಕಗಳಿಂದ ಇದೇ ನದಿಯಿಂದ ದಿನನಿತ್ಯ 21 ರಿಂದ 22 ದಶಲಕ್ಷ ಲೀಟರ್ ನೀರು ನಗರ ಸರಬರಾಜು ಮತ್ತು ಒಳಚರಂಡಿ ಮಂಡಳಿಗೆ ಪೂರೈಕೆ ಆಗ್ತಿತ್ತು. ಇದೀಗ ನದಿಯಲ್ಲಿ ನೀರಿನ ಒಳಹರಿವು ನಿಂತು ಹೋಗಿದೆ. ಹೀಗಾಗಿ ನೀರು ಪೂರೈಕೆ ಕಡಿಮೆ ಮಾಡೋದಕ್ಕೆ ಮಂಡಳಿ ನಿರ್ಧಾರ ಮಾಡಿದೆ. ನಮ್ಮ ಮಂಡಳಿ ವತಿಯಿಂದ ಸಾರ್ವಜನಿಕರಲ್ಲಿ ಏನು ವಿನಂತಿ ಅಂತಂದರೆ ನೀರನ್ನು ಮಿತವಾಗಿ ಬಳಸಬೇಕು. ಈಗ ನಾವೇನು ಮಾಡ್ತಿದ್ದಾಗ ಅಂತ ಹೇಳಿದ್ರೆ ಈಗ ಮುಂದಿನ ಬೇಸಿಗೆ ಸಮಯ ಕಾಲ ಅಲ್ಲಿ ತನಕ ನಾವೇನು ಮಾಡ್ತಿದ್ದಾಗ ಅಂತ ಹೇಳಿದ್ರೆ ಅಂದರೆ ಪಂಪಿಂಗ್ ಅವರ್ಸನ್ನು ಕಡಿಮೆ ಮಾಡ್ತಿದ್ದಾಗದ ಅಂದರೆ 24 ಅವರ್ಸಿಂದ 18 ಅವರ್ಸಿಗೆ ಮಾಡ್ತಿದ್ದಾಗದ. ಹಾಗೆ ಇನ್ನೊಂದು 15 ಅವರ್ಸ್ ಪಂಪಿಂಗ್ ಮಾಡಿ ನೀರನ್ನು ಸ್ವಲ್ಪ ಬೇಸಿಗೆ ಕಳೆಯುವ ತನಕ ಮ್ಯಾನೇಜ್ ಮಾಡಬೇಕಂತೇಳಿ ನಮ್ಮ ಮಂಡಳಿ ವತಿಯಿಂದ ಎಲ್ಲ ಕ್ರಮವನ್ನು ವಹಿಸಲಾಗಿದೆ. ಒಂದ್ ಕಡೆ ಘಟ್ಟ ಪ್ರದೇಶಗಳಲ್ಲಿ ಮಳೆ ಇಲ್ಲದ ಕಾರಣ ನದಿ ಹರಿವು ಕಡಿಮೆ ಆದರೆ ಇತ್ತ ಕೆಲವೆಡೆ ನದಿಯಿಂದ ನೀರನ್ನ ಪಂಪ್ ಮಾಡಿ ತೋಟಕ್ಕೆ ಹಾಯಿಸುವವರ ಸಂಖ್ಯೆಯೂ ಹೆಚ್ಚಾಗಿದೆ. ಇಷ್ಟು ವರ್ಷ ಮೇ ತಿಂಗಳಲ್ಲಿ ಸಂಕಷ್ಟ ಅನುಭವಿಸುತ್ತಿದ್ದ ನಾಗರಿಕರು ಇವತ್ತಿನ ನದಿಯ ಪರಿಸ್ಥಿತಿ ಕಂಡು ಆತಂಕ ವ್ಯಕ್ತಪಡಿಸಿದ್ದಾರೆ. ಮುಂದೇನು ಅನ್ನೋ ಚಿಂತೆಯಲ್ಲಿದ್ದಾರೆ. ಗಂಗಾವಳಿ ನದಿ ಏನು ಇವಾಗ ಈ ಮಾರ್ಚ್ ಹೆಚ್ಚು ಕಡಿಮೆ ಇದು ಏಪ್ರಿಲ್ ಎಂಡಲ್ಲಿ ನೀರಿನ ಪ್ರಮಾಣ ಕಡಿಮೆ ಆಗ್ತಾ ಇರ್ತಿತ್ತು. ಬಟ್ ಇವಾಗ ಏನಾಗಿದೆ ಅಂದರೆ ಹೀಗೆ ನೀರಿನ ಪ್ರಮಾಣ ಕಡಿಮೆ ಹಾಕ್ಕೊಂಡು ಅದರಲ್ಲಿ ಒಳಹರಿವಿನ ಮಟ್ಟ ಬಹಳಷ್ಟು ಕುಂಠಿತಗೊಂಡಿದೆ. ಈಗ ಇಲ್ಲಿಂದ ಸುತ್ತಮುತ್ತಲು ಕಾರವಾರ ತನಕನೂ ಅಂಕೋಲ ಮತ್ತು ಕಾರವಾರ ಈ ಕಡೆ ಗೋಕರ್ಣ ತನಕ ನೀರು ಹೋಗ್ತಾ ಇತ್ತು. ಈಗ ಆಲ್ಮೋಸ್ಟ್ ನದಿ ಭಾಗ ಈಗ ಆಲ್ಮೋಸ್ಟ್ ಕಟ್ಟಾಗಿ ಹೋಗಿದೆ. ಹೆಚ್ಚು ಕಡಿಮೆ ಇನ್ನೊಂದು 15-20 ದಿನದಲ್ಲಿ ಬತ್ತೋಗೋ ಚಾನ್ಸಸ್ ತುಂಬ ಇದೆ. ಒಟ್ನಲ್ಲಿ ನದಿ ಮೂಲಗಳ ನೀರು ಬತ್ತಿ ಹೋಗ್ತಿದ್ದು ಮುಂದೆ ಬರುವ ದಿನಗಳಲ್ಲಿ ನಾಗರಿಕರು ಇನ್ನಷ್ಟು ತೊಂದರೆ ಅನುಭವಿಸಲಿದ್ದಾರೆ. ಇನ್ನು 2 ತಿಂಗಳು ಹೇಗೆ ಕಳೆಯೋದು ಎಂಬ ಚಿಂತನೆಯಲ್ಲಿ ಕಾರವಾರ ಮತ್ತು ಅಂಕೋಲಾ ಭಾಗದ ನಾಗರಿಕರಲ್ಲಿದ್ದಾರೆ. ಸಂಬಂಧಪಟ್ಟ ಇಲಾಖೆ ಯಾವ ಪರ್ಯಾಯ ವ್ಯವಸ್ಥೆ ಮಾಡಬಹುದು ಅಂತ ಕಾದು ನೋಡಬೇಕಾಗಿದೆ. ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಈ ಬಾರಿ ಕಾಫಿಗೆ ಬಂಪರ್ ಬೆಲೆ ಬಂದಿದ್ದು ಕೊಡಗು ಜಿಲ್ಲೆಯ ಬೆಳೆಗಾರರಲ್ಲಿ ಮಂದಹಾಸ ಮೂಡಿದೆ. ಪ್ರಕೃತಿ ವಿಕೋಪ, ಕೋವಿಡ್ನಿಂದಾಗಿ ತೀವ್ರ ಸಂಕಷ್ಟದಲ್ಲಿದ್ದ ಬೆಳೆಗಾರರ ದಿಲ್ ಈಗ ಖುಷಿಯಾಗಿದೆ. ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ರೋಬಸ್ಟಾ ಕಾಫಿ ಬೆಳೆಗೆ ಬಂಪರ್ ಬೆಲೆ. ಕಾಫಿ ಬೆಳೆಗಾರರ ಮುಖದಲ್ಲಿ ಮಂದಹಾಸ. ಕರ್ನಾಟಕ ಕಾಶ್ಮೀರ ಅಂತಂದ್ರೆ ಅದು ಕೊಡಗು ಪ್ರಕೃತಿ ಸೌಂದರ್ಯಕ್ಕೆ ಎಷ್ಟು ಖ್ಯಾತಿಗೋ ಅಲ್ಲಿ ಬೆಳೆಯೋ ಕಾಫಿಗೂ ಅಷ್ಟೇ ಪ್ರಖ್ಯಾತಿ ಪಡೆದಿದೆ. ಕಾಫಿ ಬೆಳೆಯನ್ನೇ ನಂಬಿ ಸಾವಿರಾರು ಕುಟುಂಬಗಳು ಜೀವನ ಕಟ್ಟಿಕೊಂಡಿದ್ದಾರೆ. 2018ರಿಂದ ಸತತ ಪ್ರಕೃತಿ ವಿಕೋಪ, ಕೋವಿಡ್ ಕಾಟ ಸೇರಿದಂತೆ ಸಾಲು ಸಂಕಷ್ಟ ನುಂಗಿದ್ದ ಕಾಫಿ ಬೆಳೆಗಾರರಿಗೆ ಗುಡ್ ನ್ಯೂಸ್ ಸಿಕ್ಕಿದೆ. ಹೌದು, ಭೀಕರ ಬರದ ನಡುವೆಗೂ ಈ ಬಾರಿ ಬಂಪರ್ ಕಾಫಿ ಬೆಳೆ ಬಂದಿದೆ. ಅದರ ಜೊತೆಗೆ ರೊಬೆಸ್ಟಾ ಕಾಫಿಗೆ ಇತಿಹಾಸದಲ್ಲೇ ಮೊದಲ ಬಾರಿಗೆ ಭರ್ಜರಿ ಬೆಲೆ ಸಿಕ್ಕಿದೆ. 50 ಕೆಜಿಯ ರೊಬೆಸ್ಟಾ ಕಾಫಿಯ ಚೀಲಕ್ಕೆ ಮಾರುಕಟ್ಟೆಯಲ್ಲಿ 8,000ದಿಂದ 9,000ವರೆಗೂ ಬೆಲೆ ಇದೆ. ರೈತರಿಗೆ ಬಂದಂಥ ಒಂದು ಸುವರ್ಣ ಅವಕಾಶ ಅಂತ ಹೇಳ್ತೀನಿ. ಯಾಕಂದರೆ ಇಷ್ಟು ವರ್ಷದವರೆಗೆ ಜಾತಕ ಪಕ್ಷಿ ಅಂತ ನಾವು ಕಾಯ್ತಾ ಇದ್ದೇವೆ. ಕಾಫಿಗೆ ಬೆಲೆ ಇಲ್ಲ ಅಂತ 1994ರಲ್ಲಿ 3,000 ಚಿಲ್ಲರೆ ರೇಟ್ ಬಂದಿದ್ದು. ಅಲ್ಲಿಂದ ತದನಂತರ 425ಕ್ಕೂ ಬಂತು. ಮಧ್ಯದಲ್ಲಿ ಕಡಿಮೆ ಆಗಿ 425 ಬಂದಾಗ ಆಗ ಭಾಳಷ್ಟು ಹೋರಾಟಗಳಾಗಿ ಸಾಲ ಕಟ್ಟಲಿಕ್ಕಾಗದೆ ಸರ್ಕಾರಗಳು, ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಆದಷ್ಟು ಮಟ್ಟಿಗೆ ಸಾಲ ಮನ್ನಾ ಮಾಡಿದಂಥ ಅನುಭವ ನಮಗಿದೆ. ಅದು ಈ ವರ್ಷ ನಮ್ಮ ಬೆಳೆಗಾರರಿಗೆ ಒಂದು ಸುವರ್ಣಾವಕಾಶ. ವಿಯೆಟ್ನಾಂ, ಬ್ರೆಜಿಲ್ ಸೇರಿದಂತೆ ಕಾಫಿ ಬೆಳೆಯುವ ವಿದೇಶದಲ್ಲಿ ಉತ್ಪಾದನೆ ಕುಸಿದಿದೆ. ಆದ್ದರಿಂದ ಬೆಲೆ ಮತ್ತಷ್ಟು ಏರಿಕೆಯಾಗೋ ಸಾಧ್ಯತೆಯಿದೆ.
ಈ ಬೆಲೆ ಮುಂದಿನ ವರ್ಷಕ್ಕೂ ಮುಂದುವರಿಯುವ ಸಾಧ್ಯತೆ ಇದೆ. ತುಂಬ ವರ್ಷದಿಂದ ರೈತರು ಬಹಳ ಕಷ್ಟಪಟ್ಟಿದ್ದಾರೆ. 4-5 ವರ್ಷದಿಂದ ಬೆಲೆ ಕಡಿಮೆ ಇತ್ತು, ಕಾರ್ಮಿಕರಿಗೆ ಕೂಲಿ ಜಾಸ್ತಿ, ಕೊರೋನಾದಿಂದ ಭಾಳ ಜನರು ತತ್ತರಿಸಿ ಹೋಗಿದ್ದರು. ಈ ಸಲ ಸ್ವಲ್ಪ ಕಾಫಿಗೆ ವರ್ಲ್ಡ್ ಮಾರ್ಕೆಟಲ್ಲಿ ಸ್ವಲ್ಪ ಡಿಮಾಂಡ್ ಜಾಸ್ತಿ ಆಗಿರೋದ್ರಿಂದ ರೇಟು ಸ್ವಲ್ಪ ಸುಧಾರಿಸಿಕೊಂಡಿದೆ. ಇದರಿಂದ ಜನರು ಸುಧಾರಿಸ್ಕೊಂಡಿದ್ದಾರೆ. ಇದೇ ಥರ ಇನ್ನು ನಮಗೆ ಒಂದು 4-5 ವರ್ಷ ಇದೇ ರೀತಿ ಕಂಟಿನ್ಯೂ ಆದರೆ ಜನರು ಸುಧಾರಿಸ್ಕೊಳ್ತಾರೆ, ಅವರ ಜೀವನ ಚೆನ್ನಾಗಿ ಇರುತ್ತೆ. ಇಲ್ಲ ಅಂದರೆ ಭಾಳ ಕಷ್ಟ ಆಗುತ್ತೆ. ಒಟ್ನಲ್ಲಿ ಇದೇ ಮೊದಲ ಬಾರಿಗೆ ರೊಬೆಸ್ಟಾ ಕಾಫಿಗೆ ಬೆಲೆ ಏರಿಕೆಯಾಗಿದ್ದು ಇದೇ ರೀತಿ ಮುಂದುವರಿಯಬಹುದು ಎಂಬ ವಿಶ್ವಾಸದಲ್ಲಿ ಬೆಳೆಗಾರರಿದ್ದಾರೆ. ಅನುಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು.